ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ, ಕರ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16:28 ವಚನ. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು. ಹಲ್ಲೆಲೂಯಾ. ಪ್ರಿಯರೇ, ಪೌಲ ಮತ್ತು ಸೀಲ ಈ ಇಬ್ಬರು ದೇವ ಮನುಷ್ಯರು ದೇವರ ರಾಜ್ಯದ ಸ್ವಾರ್ಥವನ್ನು ಸಾರುವುದಕ್ಕಾಗಿ ಇವರು ಆ ಸ್ಥಳದಲ್ಲಿ ಕರ್ತನ ಸೇವೆಯನ್ನು ಮಾಡಿಕೊಂಡಿರುವಾಗ ಆ ಪಟ್ಟಣದಲ್ಲಿರುವಂಥ ಕೆಲವು ಕ್ರಿಸ್ತ ವಿರೋಧಿಗಳು ಪೌಲ ಮತ್ತು ಸೀಲರನ್ನು ಒಡೆದು ಅವರ ಶರೀರಗಳನ್ನು ಗಾಯ ಮಾಡಿ ರಕ್ತ ಸುರಿಯುವ ಹಾಗೆ ಅವರನ್ನು ಹಿಂಸೆ ಪಡಿಸಿ ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕಿ ಕಾವಲುಗಾರನಿಗೆ ಅವರನ್ನು ಕಾಯುವುದಕ್ಕೆ ಅಪ್ಪಣೆ ಕೊಡ್ತಾರೆ. ಹಲ್ಲೆಲೂಯಾ. ಈಗ ಸುವಾರ್ತೆ ಸಾರಬೇಕಾಗಿರುವಂಥ ಈ ದೇವ ಮನುಷ್ಯರು ಅಲ್ಲಿ ಆ ಪಟ್ಟಣದಲ್ಲಿ ಒಂದು ಗಾರುಡ ಘಾತಿ ಹಾಗೆ ಮಾಡುತ್ತಿರುವಂಥ ಈ ಕಸುಬು ಅಂದರೆ ಅವಳ ಒಂದು ಉದ್ಯೋಗ. ಈಗೇನು ಮಾಡ್ತಾ ಇದ್ಲು, ಕಣಿ ಹೇಳ್ತಾ ಇದ್ಲು. ಹಲ್ಲೆಲೂಯಾ. ಕಣಿ ಹೇಳುವಂಥ ಈ ಗಾರುಡ ಘಾತಿ ಈ ಆದಾಯ ಅಂದರೆ ಅದರಿಂದ ಅವಳಿಗೆ ಹೆಚ್ಚು ಹಣ ಸಂಪಾದನೆ ಆಗ್ತಾ ಇತ್ತು. ಈ ಹಣದಿಂದ ಆಕೆ ಏನು ಮಾಡ್ತಾ ಇದ್ಲು, ಆಕೆ ಗಂಡ ಇದರಿಂದನೇ ಅವರ ಜೀವನ ಸಾಗ್ತಾ ಇತ್ತು. ಈ ಒಂದು ಕಣಿ ಹಾವಿ ಆಕೆಯ ಮೇಲೆ ಇದ್ದುದರಿಂದ ಆಕೆ ಏನು ಮಾಡ್ತಿದ್ಲು, ಈ ರೀತಿಯಾದಂಥ ಉದ್ಯೋಗವನ್ನು ಮಾಡಿಕೊಂಡಿರುವಾಗ ಆ ಪಟ್ಟಣದಲ್ಲಿ ಪೌಲು ಸೀಲ ತಿರುಗಾಡುತ್ತಿರುವಾಗ ಪೌಲನಿಗೆ ಆ ಗಾರುಡಗಾತಿ ಹೇಳ್ತಾಳೆ, ಪರತ್ಪರನಾದ ದೇವರ ಸೇವಕರು ಆಮೇಲೆ ಹಲ್ಲೆಲೂಯಾ ನಿಮಗೆ ಶುಭ ಸಮಾಚಾರವನ್ನು ತಿಳಿಸುತ್ತಿದ್ದಾರೆ ಎಂದು, ಅಂದರೆ ರಕ್ಷಣೆಯ ಮಾರ್ಗವನ್ನು ನಿಮಗೆ ತೋರಿಸುತ್ತಾರೆ ಎಂದು ಆಕೆ ಕೂಗಿ ಹೇಳ್ತಾ ಇದ್ಲು. ಇದರಿಂದ ಪೌಲನಿಗೆ ತುಂಬ ಬೇಸರವಾಗಿ ಅವಳ ಮೇಲಿರುವಂಥ ಆ ಕಣಿ ಆತ್ಮವನ್ನು ಪೌಲು ಗದರಿಸ್ತಾನೆ. ಗದರಿಸಿ ಇವಳನ್ನು ಬಿಟ್ಟು ಹೋಗು ಎಂದು ಅಪ್ಪಣೆ ಕೊಡ್ತಾನೆ. ಒಡನೆ ಏನಾಯಿತು, ಆ ಕಣಿ ಹೇಳುವಂಥ ಆತ್ಮ ಅವಳನ್ನು ಬಿಟ್ಟು ಹೋಯಿತು. ಆಮೇಲೆ ಅವಳ ಆದಾಯದ ನಿರೀಕ್ಷೆ ತಪ್ಪಿ ಹೋಯಿತು. ಗಂಡನಿಗೆ ಬರಬೇಕಾಗಿರುವಂಥ ಆದಾಯ ನಿಂತೋಯಿತು. ಇದರಿಂದ ಆ ಕಣಿ ಹೇಳುವವಳ ಗಂಡನು ಕೋಪಗೊಂಡು ಆ ಪಟ್ಟಣದ ಅಧಿಕಾರಿಗಳ ಹತ್ತಿರ ಹೋಗಿ ಪೌಲ ಸೀಲರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರನ್ನು ಸೆರೆಮನೆಗೆ ಹಾಕಿಸ್ತಾನೆ. ಈಗ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದಂಥ ಈ ದೇವರ ಮನುಷ್ಯರು ಒಡೆಯಲ್ಪಟ್ಟು ಹಿಂಸೆಗೆ ಒಳಗಾಗಿ ಸೆರೆಮನೆಯಲ್ಲಿ ಭಯಂಕರವಾದಂಥ ದುಃಖ ವೇದನೆಗಳನ್ನು ಸಹಿಸಿಕೊಂಡು ಆ ಒಂದು ಸೆರೆಮನೆಯ ಕತ್ತಲೆ ಕೋಣೆಯಲ್ಲಿ ಇವರು ಇದ್ದಾರೆ. ಹಲ್ಲೆಲೂಯಾ. ಈಗ ಕಾವಲುಗಾರನಿಗೆ ಅಧಿಕಾರಿ ಹೇಳಿರ್ತಾನೆ, ಇವ್ರನ್ನ ನೀನು ಕಾವಲು ಕಾಯಬೇಕು ಎಂದು. ಈಗ ಮಧ್ಯರಾತ್ರಿ, ಆ ಮಧ್ಯರಾತ್ರಿಯಲ್ಲಿ ಏನಾಯಿತು, ಈ ಸೆರೆಯ ಅಧಿಕಾರಿ ನಿದ್ದೆ ಮಾಡಿಬಿಡ್ತಾನೆ. ಈಗ ಪೌಲ ಸೀಲ ಏನು ಮಾಡ್ತಾ ಇದ್ದಾರೆ, ಆ ಹಿಂಸೆ, ಆ ಬಾಧೆ, ಆ ನೋವು, ಆ ಗಾಯ, ಆ ರಕ್ತ ಇಷ್ಟು ನೋಡ್ರಿ ಅವರ ಶರೀರದಲ್ಲಿ ಬಾಧೆಗಳನ್ನು ಉಂಟು ಮಾಡ್ತಾ ಇರುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ವ್ಯಸನ ಪಡದೆ. ಹಲ್ಲೆಲೂಯಾ. ಇದೆಲ್ಲ ಬಂದದರ ನಿಮಿತ್ತವಾಗಿ ಅವರು ದೇವರಿಗೆ ಧನವನ್ನು ಸಲ್ಲಿಸಿಕೊಂಡು ಆ ಮಧ್ಯರಾತ್ರಿಯಲ್ಲಿ ತಮ್ಮ ನೋವನ್ನು ಮರೆತು ದೇವರಿಗೆ ಸ್ತುತಿಪದಗಳನ್ನು ಹಾಡಿ ಆರಾಧಿಸಿಕೊಂಡಿರುವಾಗ, ಆಮೇನ್ ಹಲ್ಲೆಲೂಯಾ, ಆರಾಧಿಸಿಕೊಂಡಿರುವಾಗ ಒಡನೆ ಏನಾಯಿತು, ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿತು, ಬೇಡಿಗಳು ಕಳಚಿ ಬಿದ್ದವು, ಕೋಳಗಳು ಸರಪಳಿಗಳು ಕಳಚಿ ಬಿತ್ತು. ಆ ಬಾಗಿಲು ಏನಾಯಿತು, ತನ್ನಷ್ಟಕ್ಕೆ ತಾನೇ ತೆರೆಯಲ್ಪಡ್ತು. ಆಮೇಲೆ ಹಲ್ಲೆಲೂಯಾ. ಈ ಮಹಾಶಬ್ದವನ್ನು ಕೇಳಿದಂಥ ಆ ಸೆರೆಮನೆಯ ಅಧಿಕಾರಿ ನಿದ್ದೆಯಿಂದ ಎಚ್ಚೆತ್ತು ಓಡಿ ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ಆ ಬಾಗಿಲು ತೆರೆಯಲ್ಪಟ್ಟಿರುವುದನ್ನು ನೋಡಿ ಪೌಲ ಸೀಲ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ ಎಂದು ತಿಳಿದು
ಆತ ಏನ್ ಮಾಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಕತ್ತಿಯನ್ನು ತೆಗಿತಾನೆ. ಅಲ್ಲೆಲ್ಲೂಯ್ಯ. ಆಗ ಪೌಲ್ ಹೇಳ್ತಾನೆ, ಮಹಾಶಬ್ದದಿಂದ ಕೂಗಿ ಹೇಳ್ತಾ ಇದ್ದಾನೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ. ಹಾಲೆಲ್ಲೂಯ್ಯ. ತಪ್ಪಿಸಿಕೊಂಡು ಹೋಗುವುದಕ್ಕೆ ಆತನಿಗೆ ಅಲ್ಲಿ ಮಾರ್ಗ ಇತ್ತು, ದಾರಿ ಇತ್ತು, ಓಡಿ ಹೋಗ್ಬೇಕಾಗಿತ್ತು. ಆಮೇಲೆ ಹಾಲೆಲ್ಲೂಯ್ಯ. ಆದರೆ ದೇವರ ಮಕ್ಕಳು ಓಡಿ ಹೋಗೋರಲ್ಲ, ಅಲ್ಲೇ ಅದೇ ಸ್ಥಳದಲ್ಲಿ ನಿಂತು ಅವ್ರು ಏನು ಮಾಡ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ. ದೇವರ ಮಕ್ಕಳೇ, ಇವತ್ತು ನಮಗೂ ಸಹ ದೇವರನ್ನು ಅರಿತಿರುವಂಥ, ಆರಾಧಿಸುವಂಥ, ನಂಬಿರುವಂಥ ದೇವ ಜನರು ನಾವು ಸಹ ಇಂಥ ಸಮಯ ಸಂದರ್ಭಗಳು, ಹಿಂಸೆ, ಬಾಧೆ, ಹೋರಾಟಗಳು ಸೆರೆಯಿಂದ ಬರ್ಬೋದು, ಅಧಿಕಾರಿಗಳಿಂದ ಬರ್ಬೋದು, ಹೊರಗಿನ ಜನಗಳಿಂದ ಬರ್ಬೋದು, ವಿರೋಧಿಗಳಿಂದ ಬರ್ಬೋದು. ಅಲ್ಲೆಲ್ಲೂಯ್ಯ. ಅಂತ ಸಮಯದಲ್ಲಿ ನಾವು ಗುಣಗುಟ್ಟದೆ, ದೂಷಿಸದೆ, ಆ ನೋವಿನ ಮಧ್ಯದಲ್ಲೂ ಸಹ ದೇವರನ್ನು ನಾನು ನೀವು ಆರಾಧಿಸುವುದೇ ಆದರೆ ಖಂಡಿತವಾಗಲು ಕರ್ತನು ನಮ್ಮ ಬೇಡಿಗಳನ್ನು ಕಳಚಿ ನಮ್ಮ ಮೇಲೆ ಇರುವಂಥ ಬಂಧನಗಳನ್ನು ದೇವರು ತೆಗೆದು ಹಾಕಿ ನಮ್ಮನ್ನು ಆ ಸ್ಥಳದಲ್ಲಿ ಸುರಕ್ಷಿತವಾಗಿ ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿದ್ರ, ಈ ಸ್ಥಳದಲ್ಲಿ ಆ ಅಧಿಕಾರಿ ಏನದ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದ. ಯಾಕಂದ್ರೆ ತಪ್ಪಿಸ್ಕೊಂಡು ಹೋದ್ರು. ಪಟ್ಟಣದ ಅಧಿಕಾರಿ ಏನ್ ಮಾಡ್ತಾರೆ, ನನ್ನನ್ನು ಉಳಿಸೋದಿಲ್ಲ, ಸಾಯಿಸ್ಬಿಡ್ತಾನಂತ ಭಯಪಟ್ಟು ಅವರು ಈ ರೀತಿಯಾಗಿ ನನ್ನನ್ನು ಸಾಯಿಸೋದಕ್ಕಿಂತ ಮುಂಚಿತವಾಗಿ ನಾನೇ ಸತ್ತೋಗ್ಬಿಡೋಣ ಅಂದ್ಬಿಟ್ಟು ತನ್ನ ಕತ್ತಿಯನ್ನು ಎತ್ತಿದಾಗ ಪೌಲು ಕೂಗಿ ಹೇಳ್ತಾನೆ, ನೀನು ಕೇಡು ಮಾಡ್ಕೊಳ್ಬೇಡ, ನಾವ್ಯಾರು ಇಲ್ಲಿ ಓಡಿ ಹೋಗಿಲ್ಲ, ಇದೇ ಸ್ಥಳದಲ್ಲಿ ಇದ್ದೀವಿ ಅಂತ ಆ ಪೌಲ್ ಹೇಳುವಾಗ ಆ ಸೆರೆಮನೆ ಅಧಿಕಾರಿಗೆ ಆಶ್ಚರ್ಯವಾಯಿತು. ಅಲ್ಲೆಲ್ಲೂಯ್ಯ. ಆಶ್ಚರ್ಯಪಟ್ಟು ಅವನು ಹೇಳ್ತಾ ಇದ್ದಾನೆ, ರಕ್ಷಣೆ ಹೊಂದುವುದಕ್ಕೆ ನಾನು ಏನು ಮಾಡಬೇಕು? ನೋಡಿದ್ರ, ಆತ ಬಂದು ಪೌಲ್ ಹತ್ರ ಹೇಳ್ತಾ ಇದ್ದಾನೆ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಅಂತ ಕೇಳುವಾಗ ಪೌಲ್ ಹೇಳ್ತಾನೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದಿ ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು ಎಂದು. ಹಲ್ಲೆಲೂಯಾ. ನೋಡಿದ್ರೆ, ಒಂದು ಸೆರೆ ಮನೆಯ ಅಧಿಕಾರಿ, ಕಾವಲುಗಾರನು ಆ ಸ್ಥಳದಲ್ಲಿ ನಡೆದಂತ ಅದ್ಭುತವನ್ನು ಕಣ್ಣಾರೆ ಕಂಡು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಪೌಲನ ಕೈಯಿಂದ ಇಡೀ ಕುಟುಂಬವೇ ದೀಕ್ಷಾಸ್ನಾನ ಮಾಡಿಸ್ಕೊಂಡು ದೇವರ ರಾಜ್ಯದಲ್ಲಿ ಅವರೇನಾದ್ರು ಸ್ವಂತರಾದರು. ಹಲ್ಲೆಲೂಯಾ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ನೀನು ಇರುವುದೇ ಆದರೆ ಕರ್ತನ ರಾಜ್ಯವನ್ನು ಪ್ರಕಟಿಸಿ ದೇವರ ನಾಮವನ್ನು ಮಹಿಮೆ ಪಡಿಸಿ ದೇವರನ್ನು ನಾವೆಲ್ಲರೂ ಘನಪಡಿಸಬೇಕು. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಈಗ ನಾವೊಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಕೆಡುಕುಗಳನ್ನು ಅಪ್ಪ ಮೇಲುಗಳಾಗಿ ಮಾಡುವ ದೇವರು ನೀನಾಗಿದೆಯಾ ಸ್ವಾಮಿ. ಅಪ್ಪ, ಸೆರೆಮನೆ ಅಧಿಕಾರಿ ರಕ್ಷಣೆ ಹೊಂದಿದ ಹಾಗೆ ಸ್ವಾಮಿ, ಇವತ್ತು ದೇವರ ಮಕ್ಕಳಾಗಿರುವಂಥ ಅನೇಕರು ಸುವಾರ್ತೆಗಳನ್ನು ಸಾರುವಾಗ ಅನೇಕರ ಮನಸ್ಸುಗಳು, ಹೃದಯಗಳು ಕರ್ತನೇಸಯ್ಯ ಮಾರ್ಪಟ್ಟು ಬದಲಾಗಿ ಕರ್ತನೇ ನಿನ್ನ ಕಡೆಗೆ ತಿರುಗಿಕೊಂಡು ಇಡೀ ಕುಟುಂಬ ಸಮೇತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ಹಾಗೆ ಸ್ವಾಮಿ ದೇವರೇ ನೀನು ಅದ್ಭುತ ಮಾಡು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.